ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರಿಗೂ. ಈಗ ನಾವಿದ್ದೀವಿ ಪಂಚಮಿ ಲಾಡ್ಜ್ ಮುಂದೆ, ಅಂದರೆ ನೈಟು ಇಲ್ಲೇ ಉಳ್ಕೊಂಡಿದ್ದು. ಈಗ ನಾವು ಇಲ್ಲಿಂದ 100 ಕಿಲೋಮೀಟ್ರ್ ಹೋಗ್ಬೇಕು. ಎಲ್ಲಿಗೆ? ಮಲ್ಪೆ ಬೀಚ್ ಕಡೆಗೆ. ಸೊ ಮಲ್ಪೆ ಬೀಚ್ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಆಟ ಆಡಿಕೊಂಡು ಆಮೇಲೆ ಮತ್ತೆ ವಾಪಸ್ ಬರೋಣ ಅಂತ ಅಂದ್ಬಿಟ್ಟು. ಹೊಟ್ಟೆ ಬೇರೆ ಸರಿಯಾಗಿ ಹಸಿತಿದೆ. ಎಲ್ಲಾದರೂ ಹೋಗ್ಬೇಕಾದ್ರೆ ಹಂಗೆ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಸೊ ಒಂದು ಸಾರಿ ಪೆಟ್ರೋಲ್ ರೀಫಿಲ್ ಮಾಡಿಸ್ಬಿಡೋಣ. ಯಪ್ಪ, ನಿಲ್ಲಿಸ್ರೆ ಏನು ಶೆಕೆ ಆಗುತ್ತೆ. ಫುಲ್ ಟ್ಯಾಂಕ್ ಮಾಡಿ ಅಣ್ಣ. ನೆಕ್ಸ್ಟು ಇವಾಗ ಇಲ್ಲಿಂದ ಎಷ್ಟು 102 ಕಿಲೋಮೀಟ್ರ್ ಬಾಕಿ ಇದೆ ನೋಡಿ. ಅದಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ನಮ್ಮ ಪ್ಲ್ಯಾನ್ ಏನು ಅಂತ ಅಂದರೆ, ಇವತ್ತು ಮಲ್ಪೆ ಬೀಚ್ಗೆ ಹೋಗಿ ಅಲ್ಲಿ ಸೆಂಟ್ ಮೇರಿ ಐಲ್ಯಾಂಡ್ ಮುಗಿಸ್ಕೊಂಡು ಆಮೇಲೆ ಇವರೇನೋ ನೀರಲ್ಲಿ ಆಡಬೇಕಂತೆ. ನೀರಲ್ಲಿ ಆಟಾಡಿ ವಾಪಸ್ಸು ರೂಮಿಗೆ ಬಂದಿದ ತಕ್ಷಣ ಚೆಕ್ಔಟ್ ಮಾಡಿ ಬೆಂಗಳೂರು ಕಡೆಗೆ. ಇದು ನಮ್ಮ ಪ್ಲ್ಯಾನ್ ಇರೋದು ಇವತ್ತಿಗೆ. ಹೆಂಗೆ ಹೋಗುತ್ತೋ ನೋಡಬೇಕು. ಯಾಕಂದರೆ ನೆನ್ನೆನೇ ಸೆಂಟ್ ಮೇರಿ ಐಲ್ಯಾಂಡ್ ಅಂತ ಅಂದ್ಕೊಂಡು ಮಿಸ್ ಮಾಡ್ಕೊಬಿಟ್ವಿ. ಇವತ್ತಂತೂ ಮಿಸ್ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಪ್ರತಿ ಸಾರಿ ಬಂದಾಗೂ ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗೋಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ಏನು ಗೊತ್ತಾ ಸ್ನೇಹಿತರೆ, ಎಲ್ಲರೂ ಈ ರೋಡಲ್ಲಿ ಬಾಯಿಗೆ ಬರೋ ಥರ ಓಡಿಸ್ತವ್ರೆ, ತೊಗೊಂಬಂದು ಇಡೋ ಥರನೇ ಓಡಿಸ್ತವ್ರೆ. ನಾನು GoPro ಯಾವಾಗೆಲ್ಲ ಆಫ್ ಮಾಡಿರ್ತೀನೋ ಇದೇ ಥರ ಸೀನ್ಗಳಾಗ್ತಿದೆ. GoPro ಆನ್ ಮಾಡಿದಾಗ ಮಾತ್ರ ಏನು ಆಗ್ತಾರೆ ಇಲ್ಲ, ಚಿಲ್ಲಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕೂ ನೆನ್ನೆ ಪುರ್ಸತ್ತೇ ಇದ್ದಿಲ್ಲ. ಫುಲ್ಲು ಶೆಕೆ ಒಂದು ಕಡೆ. ಆದರೆ AC ರೂಮೇ ಕೊಟ್ಟಿದ್ದು, ಒಳ್ಳೆ ಕೆಲಸ ಅದೊಂದು. AC ರೂಮ್ ಇಲ್ದಿರ ಬರೀ ಫ್ಯಾನ್ ಏನಾದರೂ ಇದ್ಬಿಟ್ಟಿದ್ರೆ ಆ ನಿದ್ದೆ ಕೂಡ ಬರ್ತಾ ಇದ್ದಿಲ್ಲ. ಸಖತ್ ಶೆಕೆ ಬೇರೆ ಆಗ್ತಿತ್ತು. ಇವಾಗಲೂ ಶೆಕೆ ಆಗ್ತಿದೆ. ಹಿಂಗೆ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ರೆ ಏನು ಅನಿಸ್ತಿಲ್ಲ. ಒನ್ಸ್ ನಾವೇನಾದರೂ ಗಾಡಿನ ನಿಲ್ಲಿಸ್ತೀವಿ ಅಂದ್ಕೊಳ್ಳಿ, ಶುರು ಆಗುತ್ತೆ ನೋಡಿ ಶೆಕೆ. ಅದರಲ್ಲೂ ಬೇರೆ ರೈಡರ್ ಜಾಕೆಟು ಎಲ್ಲ ಹಾಕ್ಕೊಂಡು ಬ್ಲಾಸ್ಟ್ ಆಗುತ್ತೆ. ಸಗದಾಗಿ ಮಾಡಿಟ್ಟವ್ರಲ್ಲ ರೋಡು ಇಲ್ಲೆಲ್ಲ. ಇವ್ನು ಯಾರು ಗುರು? ನಂಗೆ ನೋಡಿ ಈ ಥರ ಅವ್ರನ್ನ ನೋಡಿದ್ರೆ ಉರಿಯುತ್ತೆ. ರೋಡ್ಗೆ ದೊಡ್ಡ ಲಾರಿ ತಗೊಂಡು ಸೆಂಟ್ರಲ್ ಓಡಿಸ್ಕೊಂಡು ಹೋಯ್ತಾರಲ್ಲ, ಇದು ನನಗೆ ಬೇಜಾರಾಗುವಂಥ ವಿಷಯ. ಏನು ಗುರು ಇದು? ನಮಗೋಸ್ಕರ ರೋಡ್ ಹಾಕಿ ಸ್ವಾಗತ ಮಾಡ್ದಿರೋ ಥರ ಇದೆ. ಆದರೆ ಬೆಳಗ್ಗೆ ಈ ಥರ ರೋಡಲ್ಲೆಲ್ಲ ಓಡಿಸ್ಬೇಕು ಅಂತ ಆದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಏನು ಸಾಕಾಗಿದೆ. ಓಕೆ ಫೈನ್, ಲೆಟ್ ಮೀ ನಾಟ್ ಕ್ರಿಪ್ ಅಬೌಟ್ ಇಟ್. ಚೆನ್ನಾಗಿದೆ ಅಂತ ಹೇಳಿ ರೋಡ್ನ ಬೇಜಾರು ಮಾಡಿಸೋದಕ್ಕಿಂತ GoProನ ಆಫ್ ಮಾಡಿಬಿಟ್ಟು ಫೋಕಸ್ ಮಾಡಿಬಿಟ್ಟು ರೈಡ್ ಮಾಡಿಬಿಡ್ತೀನಿ. ನೀವು ಹಂಗೆ ನೋಡ್ತಾ ಇರಿ. ಒಂದು ಸ್ವಲ್ಪ ಹೊತ್ತು ಆನಲ್ಲೇ ಇಟ್ಟಿರ್ತೀನಿ. ಆಮೇಲೆ ಬೇಕಾಗಿದ್ರೆ ಮಿಕ್ಕಿದ ಕೆಲಸ ನೋಡೋಣ. ಸಕ್ಕತ್ ಇಂಟ್ರೆಸ್ಟಿಂಗ್ ಆಗಿದೆ ರೋಡ್ಸು. ಅಲ್ಲಿ ಫೋಟೋಶೂಟ್ಗೆ ಅಂತ ಒಂದು 15-20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿ ಬಂದಿದ್ದಾವೆ ಫೋಟೋಸು. ನನ್ನ ತಮ್ಮ ಬಿಡ್ದಿರೋ ಟ್ರಯಲ್ ಹೊಡಿತಿದ್ದಾನೆ. ಸಿನ್ಸ್ 390 ಆಗಿರೋದ್ರಿಂದ ಆರಾಮ್ಗೆ ಚೇಸಿಂಗ್ ಜೊತೆಗೆ ಇರ್ಬೋದು. ಅದಕ್ಕೆ ಎಲ್ಲೂ ಡಿಲೇ ಹೊಡಿತಿಲ್ಲ. ರೋಡ್ಸು ಚೆನ್ನಾಗಿದ್ದಾವೆ. ಅಂದರೆ ಅಲ್ಲಲ್ಲಿ ಮಾತ್ರ ಕೆಟ್ಟೋಗಿದೆ. ಅದು ಬಿಟ್ಟು ಮಿಕ್ಕಿದ ರೋಡ್ಸ್ ಎಲ್ಲ ಸಕಲಾಗಿದ್ದಾವೆ. ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕೇನೋ, ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಒಂದು 50 ಕಿಲೋಮೀಟ್ರ್ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ಲ ಮನೆ. ಅಲ್ಲಿ ನೋಡಿ, ಬಸ್ ಸ್ಟಾಪ್ ಅಂದೆ ಸ್ನೇಹಿತರೆ, ಅದು ಮನೆ ಕೂಡ ಅಲ್ಲ. ಇನ್ನೊಂದು ಏನಂದರೆ ಗಾಡಿದು ಚೈನ್ ಕ್ಲೀನು ಮತ್ತು ಲೂಪ್ ಮಾಡಬೇಕಾಗಿತ್ತು ಇವತ್ತು ಹೊರಡೋಕ್ಕಿಂತ ಮುಂಚೆ. ಅದೇ ಟೈಮ್ ಸಿಕ್ಕಿಲ್ಲ. ಏನಾದರೂ ಹೇಳಿ ಫುಲ್ಲು ನೆನ್ನೆ ರಾತ್ರಿ ಫುಲ್ಲು ಟಯರ್ಡು. ಇವತ್ತು ಫುಲ್ಲು ರೈಡಿಂಗೇ ಇರುತ್ತೆ. ಇನ್ನು 100 ಕಿಲೋಮೀಟ್ರ್ ಹೋಗೋದು, 100 ಕಿಲೋಮೀಟ್ರ್ ಬರೋದು. ಸೊ ಟೋಟಲ್ 200 ಕಿಲೋಮೀಟ್ರ್ ಆಗುತ್ತೆ. ಆದಮೇಲೆ ಲಂಚ್ ಮಾಡೋದಕ್ಕೆ ಮತ್ತೆ ನಾವು ನಮ್ಮ ಇದಕ್ಕೆ ಹೋಗಬೇಕು. ನಾವು ಸ್ಟೇ ಏನಾದರೂ ಬುಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಸ್ಟೇಗೆ ಹೋಗಬೇಕು ನಾವು.
ಸ್ಟೇಗೆ ಲಂಚ್ ಮಾಡಿದ ತಕ್ಷಣ ಬಿಟ್ಬಿಡೋದೆ. ಸೊ ಯೋಚನೆ ಮಾಡ್ತಾ ಇದ್ವಿ ಇರೋದಾ ಹೊರ್ಟು ಬಿಡೋದಾ ಅಂತ ಅಂದ್ಬಿಟ್ಟು. ಏನಿದೆ ಸ್ನೇಹಿತರೆ, ಮೈ ಗಾಡ್, ಲುಕ್ ಅಟ್ ದ ಪ್ಲೇಸ್. ಸಕ್ಕದಾಗಿತ್ತಲ್ಲ ಪ್ಲೇಸ್ ಮಾತ್ರ. ಒಂದ್ ಸೆಕೆಂಡ್ ಸ್ವರ್ಗ ರಪ್ ಅಂತ ಪಾಸ್ ಆಗೋದಂದ್ರೆ ನೋಡಿ ಅದೇ. ಒಂದು ನಾಷ್ಟ ಮಾಡಿಕೊಂಡು ಇವಾಗ ವಾಪಸ್ ಮಲ್ಪೆ ಬೀಚ್ ಕಡೆಗೆ ಹೋಗ್ತಿದ್ದೀವಿ. ಒಂದು 58 ಕಿಲೋಮೀಟರ್ ಇದೆ ಸ್ನೇಹಿತರೆ. ರೋಡ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇವಾಗ ಹೊಟ್ಟೆಗೆ ಬ್ರೇಕ್ಫಾಸ್ಟ್ ಬಿತ್ತಲ್ಲ, ಸರಿಯಾಗಿ ಚಚಾಡ್ತೀನಿ. ಹೊಟ್ಟೆಗಂತೂ ಏನಾದರೂ ಬಿದ್ದರೆ ಅವಾಗ ಸಿಗೋ ಮಜಾನೇ ಬೇರೆ ರೈಡ್ ಮಾಡೋದಕ್ಕೆ. ಎಲ್ಲಿ ಗುರು ಬ್ಯಾರಿಕೇಡ್ಸ್ ಎಲ್ಲೆಲ್ಲೋ ಹಾಕಿಟ್ಟವ್ರೆ ನಮ್ಮ ಪೊಲೀಸವರು. ಎಲ್ಲ ಕಡೆನೂ ಪೊಲೀಸವರು ಕಾರ್ಗಳನ್ನ, ಗಾಡಿಗಳನ್ನ ಎಲ್ಲದನ್ನು ಚೆಕ್ ಮಾಡಿಕೊಂಡು ಎಲೆಕ್ಷನ್ ಇದೆ ಅಂತ ಅಂದ್ಬಿಟ್ಟು ಬ್ಯಾರಿಕೇಡ್ಸ್ ಹಾಕಿಟ್ಬಿಟ್ಟವ್ರೆ ರೋಡ್ ಮೇಲೆ. ಸೊ ಇನ್ನು ಎಕ್ಸಾಕ್ಟಾಗಿ ಇನ್ನು 1 ಅವರ್ ಇದೆ ನಾವು ಮಲ್ಪೆ ಬೀಚ್ಗೆ ಹೋಗೋದಕ್ಕೆ. ಲೆಟ್ಸ್ ರೈಡ್, ಲೆಟ್ಸ್ ಎಂಜಾಯ್. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಒಂದು ಪೇಪರ್ ದೋಸೆ ತಿನ್ನೋಣ. ನಮಗೆ ಗೊತ್ತಿದ್ದಿಲ್ಲ, ನಿನ್ನೆ ಸಾಯಂಕಾಲ ಏನಾದರೂ ಈ ರೋಡಲ್ಲಿ ಬಂದಿದ್ರೆ ನಾವು ನಿಜವಾಗ್ಲೂ ಇವಾಗ ರೈಡ್ ಮಾಡೋ ಅಷ್ಟು ಎಂಜಾಯ್ ಮಾಡ್ತಿದ್ದಿಲ್ಲ. ಯಾಕಂದರೆ ಸುತ್ತಮುತ್ತ ನೋಡಿ ಅರ್ಲಿ ಮಾರ್ನಿಂಗ್ ಕಾಣಿಸೋಷ್ಟು ಮಧ್ಯಾಹ್ನ ಇಲ್ಲ ಸಾಯಂಕಾಲ ಕಾಣಿಸಲ್ಲ. ಮಧ್ಯಾಹ್ನನ ಅಯ್ಯೋ ಬಿಸಿಲು ಗುರು ಅಂತ ಬಾಯ್ ಬಡ್ಕೋಬೇಕಾಗತ್ತೆ. ಯಾರೋ ಅವನು ಹಂಗೆಳಿತವನೆ ಕಾರ್ನ. ನಡಿ 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 ಬಂದ. ಮಾತಾಡ್ಬೇಕಂದ್ರೆ ಇಲ್ಲೇ ಕುತ್ಕೊಂಡು ಮಾತಾಡಕ್ಕೆ ಹೇಳ್ತಿದ್ದೀರಾ? ಅವ್ನು ಮಾತಾಡ್ಕೊಂಡು ನಿಧಾನ ಕೊಡ್ಸ್ಕೊಂಡು ಬರ್ತವನೆ. ಇವರಿಬ್ರು ಜಗಳ ಮಾಡ್ತವ್ರೆ ಸ್ನೇಹಿತರೆ. ಅವರು ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಬೇಕು ಅವನ್ಗೆ. ನಮ್ಗೆ ಗಾಡಿ ಚೆನ್ನಾಗಿ ಓಡಿಸ್ಬೇಕು. ಅವ್ನ್ ನೋಡಿದ್ರೆ ಗಾಡಿ ನೋಡ್ಸ್ಕೊಂಡ್ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡ್ ಬರ್ತವನೆ. ಮುಂದೆ ಕುತ್ಕೊಂಡು ಹ್ಯಾಂಡಲ್ ಕೈಯಲ್ಲಿದ್ದಾಗ ನಮ್ಗೇನು ಅನ್ಸೋದಿಲ್ಲ, ಏನೋ ಆರಾಮಾಗಿ ಕೂತಿದೀವಿ ಅನ್ನೋ ತರ ಅನ್ಸುತ್ತೆ. 120 ಎಲ್ಲ ಹೊಡೆದ್ರೆ ಏನು ಗೊತ್ತಾಗಲ್ಲ ಮುಂದೆ ಕುತ್ಕೊಂಡು. ಅದೇ ಹಿಂದೆ ಕುತ್ಕೊಂಡು ಬಾಯಿಗೆ ಬೀಜ ಬಂದ್ಬಿಡುತ್ತೆ. ಬರೀ 124 125ಗೆ ಇಷ್ಟು ಬೀಜ ಬರುತ್ತೆ ಅಂತ ಅಂದ್ರೆ ಇನ್ 170 ಹೊಡೆದಾಗ ಹಿಂದೆ ಯಾರಾದ್ರೂ ಡಬಲ್ಸ್ ಏನಾದ್ರು ಕುತ್ಕೊಂಡ್ಬಿಟ್ರೆ ಅವಾಗ ಏನ್ ಗತಿ ಹೇಳಿ. ಐ ಥಿಂಕ್ ಕೊನೆಗೂ ಉಡುಪಿಗೆ ರೀಚ್ ಆಗ್ಬಿಟ್ವಿ. ಶಕಕದ ಪೊದ್ಗಂಟ್ಲು ಕೂಡ ಕಾಲೇದು ಹಿಂಗ. ಸ್ನೇಹಿತರೆ ಕೊನೆಗೂ ನಾವು ಆಗಮಿಸಿದೀವಿ ಮಲ್ಪೆ ಬೀಚ್ ಹತ್ರಕ್ಕೆ. ಇವಾಗ ಇಲ್ಲಿ ಹೋಗಿ ಲೆಫ್ಟ್ ತಗೊಂಡು ಹಂಗೆ ಸ್ಟ್ರೈಟ್ ಒಳಗಡೆ ಹೋದ್ರೆ ಮಲ್ಪೆ ಬೀಚು. ಫೋನ್ ಎತ್ಕೊಂಡು ಹೋಯ್ತು ಅವನಿಂದೆ. ಈಗ ನಾವು ಸೆಂಟ್ ಮೇರಿ ಐಲ್ಯಾಂಡ್ ಕಡೆ ಕೂಡ ಹೋಗ್ಬೇಕಾಗತ್ತೆ ಅಂತ ಏನಿಲ್ಲ, ಹೋಗ್ಲೇಬೇಕು. ಯಾಕಂದ್ರೆ ಬಂದ 2-3 ಸಾರಿ ಕೂಡ ಸೆಂಟ್ ಮೇರಿ ಐಲ್ಯಾಂಡ್ನ ಮಿಸ್ ಮಾಡಿದ್ದೀನಿ. ಈ ಸಾರಿ ಮಾತ್ರ ದೇವರಾಣೆಗಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ.
ಲೆಟ್ಸ್ ಗೋ. ಹೋಗ್ಬಿಡು. ನನ್ನ ತಮ್ಮವರೆಲ್ಲ ಬೀಚಲ್ಲಿ ಆಟ ಆಡಿದ್ರೆ ನಾವು ವ್ಲಾಗ್ ಮಾಡೋಣ. ఐ థింక్ ఈడే పార్క్ చేయొచ్చు కదా. లేదు పార్కింగే ఒకటి ఉండాలా మచ్చా. ఈత ఊరిక కూకొనేది అంతే. యాడో ఒక దగ్గర టికెట్ ఇచ్చి మచ్చా మనం ఆ పక్క పోవాల్సింది మీ ఆ తొట్టికి. మనం యాక్చువల్లీ బరీ బీచ్ కనీసి వచ్చిండేది ఈతవా. చూడు ఇట్ల దగ్గర అంతా సిక్కిపోతే రూమ్స్ అల్టిమేటు. లే ఫస్ట్ ఈడ పోయి ఆడదాంరా. ఆనింగ్ కావాల్సింటే పార్కింగ్కి పోదాము. ఇంకా మనము ಆತಕ್ಕೆ పోలే ಸೆಂಟ್ ಮೇರಿ ಐಲ್ಯಾಂಡ್ దగ్గరికి పిలుచుಕೊಂపోయేకి. ಆಲ್ರೈಟ್ ಸ್ನೇಹಿತರೆ, ನಾನು ನಿಮಗೆ ಬೀಚ್ ವ್ಯೂ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗವ. ಹೋಗ್ಬಿಟ್ಟು ಬೀಚಲ್ಲಿ ಇವರೇನೋ ಆಡ್ತಾರಂತೆ, ಆಟ ಆಡ್ಬಿಟ್ಟು ಆಮೇಲೆ ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋಗ್ಬಿಟ್ಟು ವಾಪಸ್ ಬರೋಣ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕನ್ನಡಿಗ ಪ್ರವೀಣ್ ಈಸ್ ಬ್ಯಾಕ್ ಇನ್ ದ ಮಲ್ಪೆ ಬೀಚ್. ಈಗ ನಾವು ಮಲ್ಪೆ ಬೀಚಲ್ಲಿ ಇದ್ದೀವಿ. ತುಂಬ ಜನರೇನಿಲ್ಲ ಇವತ್ತು, ಅಂದರೆ 10 ಕಡೆ ಜಾಸ್ತಿ ಜನ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ತುಂಬ ಜನ ಇದ್ದಾರೆ. ಇಲ್ಲಿ ಯಾರೂ ಕಾಣಿಸ್ತಿಲ್ಲ. ನಮ್ಮ ಹುಡುಗರು ಇಬ್ಬರು ನೀರಲ್ಲಿ ಆಡೋದಕ್ಕೆ ಅಲ್ಲಿ ಹೋಗಿದ್ದಾರೆ ನೋಡಿ. ನಾನು ಮಾತ್ರ ನೀರಲ್ಲಿ ಬರೋಲ್ಲ ಅಂತ ಹೇಳಿದೆ. ಆಲ್ರೆಡಿ ಡಿಸೈಡ್ ಮಾಡಿದ್ದೆ ನಾನು ನೀರಲ್ಲಿ ಬರೋದಿಲ್ಲ ಅಂತ ಅಂದ್ಬಿಟ್ಟು. ಸುಮ್ಮನೆ ಕಾಲು ತಣ್ಣಗೆ ಮಾಡ್ಕೊತೀನಿ. ಆಟಾಡೋಮ. ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಇಷ್ಟು ದೂರ ಎಲ್ಲ ಬಂದು ರೈಡ್ ಮಾಡಿ ಸಾಹಸಗಳು ಮಾಡಿ ಈಗ ಇಲ್ಲಿಗೆ ಬಂದಿರೋದಕ್ಕೆ ಒಂಥರ ಸಖತ್ತಾಗಿದೆ, ಸಮಾಧಾನವಾಗಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ನೆಕ್ಸ್ಟು ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ತಿದ್ದೀವಿ. ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೆಂಗೆ ಹೋಗೋದು ಅಂತ ಪ್ರತಿಯೊಂದು ಡೀಟೇಲಾಗಿ ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವು ಬಂದಾಗ ವಿತೌಟ್ ಕನ್ಫ್ಯೂಷನ್ ನೀವು ಈಸಿಯಾಗೆ ಹೋಗ್ಬಿಟ್ಟು ಬರ್ಬೋದು. ಸರಿ ಸ್ನೇಹಿತರೆ, ಸಿಗ್ತೀನಿ ಕ್ವಿಕ್ಕಾಗಿ. ನೀವು ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಡೆಫಿನೆಟಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ನೋಡಿ ಸ್ನೇಹಿತರೆ, ಏನು ಬಾಳ್ಗಳು ಬಾಳ್ತಾರೆ ನೋಡಿ. ಇಲ್ಲಿ ನೋಡಿ, ಇವನ್ ಗತಿ ನೋಡಿ ಏನಾಯ್ತು. ಅಲ್ಲಿ ನೋಡಿ, ಅಯ್ಯೋ ಏನು ಎಸ್ಕೇಪ್ ಬರು.